ಬನ್ನಿ ಇವತ್ತು ನಾನು ನಿಮಗೆ ಸೌತೆಕಾಯಿ ಅವಲಕ್ಕಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದೇನಪ್ಪ ಇದು ಸೌತೆಕಾಯಿ ಅವಲಕ್ಕಿ ನೋಡ್ತೀರಾ? ರೆಗ್ಯುಲರ್ ಆಗಿ ಮಾಡೋಂಥ ಅವಲಕ್ಕಿಗಿಂತ ಈ ಥರ ಸೌತೆಕಾಯಿ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಡಿಫ್ರೆಂಟ್ ರೆಸಿಪಿಯಾಗೂ ನಿಮ್ಗೆ ಅನಿಸುತ್ತೆ. ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಇಷ್ಟ ಆಗುತ್ತೆ. ಫಾರ್ ಎ ಚೇಂಜಿಗೆ ಈ ಥರ ಒಂದು ದಿವಸ ಮಾಡ್ಕೊಳ್ಳಿ. ನಾನಿಲ್ಲಿ 2 ಕಪ್ ಅವಲಕ್ಕಿನ ಕ್ಲೀನಾಗಿ ಸ್ಟ್ರೈನರಲ್ಲಿ ಹಾಕಿ ತೊಳೆದು ಒಂದು ಬೇಸನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸ್ಟ್ರೈನರಲ್ಲಿ ತೊಳೆಯೋದ್ರಿಂದ ಈಸಿ ಆಗುತ್ತೆ ಅಷ್ಟೇ. ನೀರಲ್ಲಿ ನೆನೆಸೋದೇನು ಬೇಡ, ಜಸ್ಟ್ ವಾಶ್ ಮಾಡಿದ್ರೆ ಸಾಕು. ಈಗ ತೊಳೆದಂಥ ಅವಲಕ್ಕಿನ ಒಂದು ಬೇಸನ್ಗೆ ಹಾಕಿ ಒಂದು ದೊಡ್ಡ ಸೌತೆಕಾಯಿನ ಸಿಪ್ಪೆ ತೆಗೆದು ಕ್ಲೀನಾಗಿ ತುರಿದು ಅವಲಕ್ಕಿಗೆ ಹಾಕ್ತಾಯಿದ್ದೀನಿ. ಮತ್ತು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ತುರಿನ ಸೇರಿಸಿದ್ರೆ ಸಾಕು. ಫ್ರೆಶ್ ತೆಂಗಿನಕಾಯಿ ತುರಿ ಇದ್ದರೆ ತುಂಬ ಒಳ್ಳೆಯದು. ಈಗ ಎಲ್ಲ ಒಂದು ರೌಂಡ್ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇಡಿ. ಆ ಸೌತೆಕಾಯಿ ನೀರಂಶ ಇರುತ್ತಲ್ವ, ಅದೆಲ್ಲ ಅವಲಕ್ಕಿ ಎಳ್ಕೊಂಡು ಮೆತ್ತಗಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಈಗ ಈ ಕಡೆ ಕಡಾಯಲ್ಲಿ ಒಂದು 2-3 ಟೀ ಸ್ಪೂನ್ ಆಯಿಲ್ ಹಾಕಿ ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಸ್ವಲ್ಪ ಗೋಡಂಬಿ, 1 ಇಂಚ್ ಶುಂಠಿ ಸಣ್ಣದಾಗಿ ಹೆಚ್ಚಿ, ಒಂದು 4-5 ಹಸಿಮೆಣಸಿನ್ಕಾಯಿ ಖಾರಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಅರ್ಧ ಕಪ್ಪಷ್ಟು ಫ್ರೋಝನ್ ಬಟಾಣಿ ಹಾಕಿದ್ದೀನಿ. ನೀವು ರಾತ್ರಿ ನೆನೆಸೋಂಥ ಬಟಾಣಿನ ಬೆಳಗ್ಗೆಗೆ ಯೂಸ್ ಮಾಡ್ಬೋದು, ಬಟ್ ಫ್ರೋಝನ್ ಬಟಾಣಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ತುಂಬ ಬೇಗ ಬೆಂದ್ಬಿಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ರೌಂಡ್ ಫ್ರೈ ಮಾಡಿ. ಫ್ರೋಝನ್ ಬಟಾಣಿ ಹಾಕೋದ್ರಿಂದ ಸ್ವಲ್ಪ ಸಿಡಿಯೋ ಚಾನ್ಸಸ್ ಇರುತ್ತೆ, ನೋಡ್ಕೊತ ಹುರ್ಕೊಳ್ಳಿ. ಮತ್ತು ನೆನೆಸಿದಂಥ ಅವಲಕ್ಕಿ ಸೌತೆಕಾಯಿನೆಲ್ಲ ಇವಾಗ ಸೇರಿಸ್ಬಿಟ್ಟು ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಗೊತ್ತಾ? ನೀವೇ ಮಾಡ್ಕೊಂಡು ನೋಡಿ, ಗೊತ್ತಾಗುತ್ತೆ ನಿಮ್ಗೆ. ಅವಾಗ ಎಲ್ಲರಿಗೂ ಒಂಥರ ಆಶ್ಚರ್ಯ ಆಗುತ್ತೆ, ಇದೇನಿದು ಸೌತೆಕಾಯಿಂದನೂ ಅವಲಕ್ಕಿ ಮಾಡ್ಬೋದಾ ಅಂತ. ಮತ್ತು ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ರೆ ಫೈನಲ್ ಟಚ್ಗೆ ಸೂಪರಾದ ಸೌತೆಕಾಯಿ ಅವಲಕ್ಕಿ ತಿನ್ನಲಿಕ್ಕೆ ರೆಡಿ. ಒಂದು ಮ್ಯಾಕ್ಸಿಮಮ್ ಅಂದರೆ ನಿಮ್ಗೊಂದು 15 ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ರೆಡಿಯಾಗಿ ಹೋಗುತ್ತೆ. ಬೆಳಗ್ಗೆ ಅರ್ಜೆಂಟಲ್ಲಿ ಈ ಥರ ಬ್ರೇಕ್ಫಾಸ್ಟ್ ಮಾಡಿಕೊಡಿ, ರುಚಿಯಾಗೂ ಇರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಇದಕ್ಕೆ ಇನ್ನೂ ವಿಶೇಷ ಆಗಿ ಇನ್ನೊಂದು ಟಿಪ್ಸ್ ಏನು ಹೇಳ್ತೀನಿ ಗೊತ್ತಾ? ಬರೀ ಸೌತೆಕಾಯಿ ಅವಲಕ್ಕಿ ತಿನ್ನೋದಕ್ಕಿಂತ ಮೇಲೆ ಸ್ವಲ್ಪ ಮಿಕ್ಸರು ಇಲ್ಲ ಸೇವು ಹಾಕ್ಕೊಂಡು ತಿಂದರೆ ಸೂಪರ್ ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಫೆದರ್ ಆನ್ ಎ ಕ್ಯಾಪ್ ಅನ್ನೋ ಥರ. ನೀವು ಖಂಡಿತ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ವೀಣಾ ಲಕ್ಷ್ಮೀನಾರಾಯಣ ಪೇಜನ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ.